ಎಲ್ಲಿಂದ ಕಲ್ಲು ಎಲ್ಲಿಂದ ಚಪ್ಪಲಿ ಬಂತೋ ಆ ಮಸೀದಿ ಸೀಸ್ ಮಾಡಿ ಆ ಮುಲ್ಲ ಅರೆಸ್ಟ್ ಮಾಡಿ ಇದು ತಪ್ಪ? ಇಡೀ ರಾಜ್ಯದ ಎಲ್ಲ ರಾಷ್ಟ್ರ ಪ್ರೇಮಿಗಳ ಮನಸ್ಸಿನ ಭಾವನೆಯನ್ನು ಆ RSS ಕಾರ್ಯಕರ್ತ ಹೊರಗೆ ಹಾಕಿದ್ದಾನೆ. ಆ ಗಲ್ಲಿಯಲ್ಲಿರೋಂಥ ಎಲ್ಲ ಹೆಣ್ಮಕ್ಳು ಕೂಡ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭ ಪ್ರೊಟೆಸ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆಯವರು ಆ ಹೆಣ್ಮಕ್ಳಿಗೆಲ್ಲ ಬಟ್ಟೆ ಹರಿದಿದ್ದಾರೆ. ಕೊನೆಗೆ ಅವರ ಆಕ್ರೋಶ ನೋಡಲಾರದೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬಿಟ್ಟು ಕಳಿಸಿದ್ದೀವಿ ಅಂತ ಪೊಲೀಸಿನ ಅಡಿಷನಲ್ SP ಬಂದು ಹೇಳ್ತಾರೆ. ಶಿವಮೊಗ್ಗದಲ್ಲಿ ಆ 15 ವರ್ಷದ ಯುವಕನ ಹೊಡೆದು ಕೊಲೆ ಮಾಡಿದ್ರಲ್ಲ, ಅವ್ರ ಮನೆಗೆ ನಾನು ಹೋಗಿದ್ದೆ. 2 ದಿನ ನಂಗೆ ನಿದ್ದೆ ಬರಲಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ನಿಮ್ಮನೆ ಮಗನಿಗೆ ಈ ರೀತಿ ಕೊಂದರೆ ನೀವೇನೇನು ಮಾಡ್ತಿದ್ರಿ? ನೀವು ಆಡಳಿತ ನಡೆಸ್ತಾ ಇರೋಂಥ ಎಲ್ಲ ಪ್ರಜೆಗಳು ನಿಮ್ಮ ಮಕ್ಕಳು ಅಂತ ನೀವು ಭಾವಿಸ್ಬೇಕಲ್ವಾ? ಆ ಮನೆಯಲ್ಲೇ ಅವನು ಒಬ್ಬನೇ ಮಗ, ಇನ್ನೊಬ್ಬ ಮಗಳಿದ್ದಾಳೆ. ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಸರೆ ಏನು? ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ ಅವ್ರನ್ನ ಬಿಗಿ ಮಾಡಿದ್ರೆ ಮುಸಲ್ಮಾನರ ಮನಸ್ಥಿತಿನೂ ಕೂಡ ಸ್ವಾಭಾವಿಕ ಬದಲಾವಣೆ ಆಗೇ ಆಗುತ್ತೆ. ಪೊಲೀಸ್ ಇಲಾಖೆಯವ್ರದ್ದು ಮನಸ್ಥಿತಿ ಬದಲಾವಣೆ ಆಗುತ್ತೆ. ಬಾಗಲಕೋಟೆನಲ್ಲಿ SP ಹೇಳ್ತಾರೆ, ಮೇಲಿಂದ 2 ಸಣ್ಣ ಕಲ್ಲು ಬಿಸಾಕಿದ್ರು ಅಂತ. ಪೊಲೀಸ್ ಇಲಾಖೆಗೆ ಮನಸ್ಥಿತಿ ಏನು? ರಾಜ್ಯ ಸರ್ಕಾರದ ಮನಸ್ಥಿತಿನ ಅವ್ರದ್ದು ಮನಸ್ಥಿತಿ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಕಾಂಗ್ರೆಸ್ ಸರ್ಕಾರ, ಪೊಲೀಸ್ ಇಲಾಖೆ, ಮುಸ್ಲಿಂ ಸಮಾಜ, ಈ ಮೂರರಲ್ಲೂ ಕೂಡ ಮನಸ್ಥಿತಿ ಬದಲಾವಣೆ ಆಗತ್ತೆ. ಇವತ್ತಿಲ್ಲ ನಾಳೆ ಆಗುತ್ತೆ. ಹಿಂದೂ ಸಮಾಜ ಜಾಗೃತಿ ಆದಮೇಲೆ ಆಗೇ ಆಗುತ್ತೆ.